ಇರು ಪಾರತಿ ಮನೆಗೆಲ್ಲ ದುಂಬೊಡ್ದು ಬಿಡ್ತೀನಿ. ದುಂಬೊಡ್ದ್ಬಿಟ್ಟು ಆಮೇಲೆ ಅಮ್ಮಗೆ ಕಸ ಗುಡ್ಸಾಕ್ತೀನಿ. ಆಮೇಲೆ ಹೊಡ್ಸ್ಕೊ ಬರುವಂತೆ ಸುಮ್ನಿರು. ಧೂಳೆಲ್ಲ ಹಾರಕಿಲ್ವಾ ಅವ್ವ? ಈ ಚೋರಿ ಗುಡ್ಸಾಕ್ತೀನಿ ಕಸ ಎಲ್ಲನೂ. ಅದಕ್ಕೆ ಯಾಕತ್ತೆ ಸರಿ ಕತೆ. ಮಗ ಏನ್ ಮಾಡ್ತಿದ್ದಾನು? ಅವ್ವ ಕುಳ್ಳಣ ಇತ್ತು, ಕುಳ್ಳಣ ಎಚ್ಚರಾಗಿತ್ತಲ್ಲ ಅದಕ್ಕೆ ಅಂತ ಮಗ ಬಿಟ್ಬಿಟ್ಟು ಬಂದೀನಿ. ಅಲ್ಲ ದುಂಬೊಡ್ಕತ್ತಿಲ್ವಾ? ಹೋಗಿ ಮಗಿನ ನೋಡ್ಕೋಗು. ಸುಮ್ನಿರು ಸಿಕ್ಕಿಲ್ಲ. ಮನೆ ಹೋಗು ನೀರು ಪಾರು. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬಿಟ್ಟದ ಕಿವುಡಮ್ಮನ ಹೋಗು. ಬೇಡ ಕತೆ ಒರ್ಸ್ಕೊಳ್ಳೋದೇನೋ ನಾನು ಒರ್ಸ್ಕೊತೀನಿ. ಇವತ್ತೆ ತುಂಬಿದ್ದು ಊಟದಾಗೆ ಒರ್ತವನಿ ಕತೆ. ಹಬ್ಬಕ್ಕೆ ಎತ್ತ ಕೇಳ್ತಾ ಇದ್ದದಂತಲ್ಲ, ಒಬ್ದ ಕೈದೆ ಮಾದ ಕೈಕಿಲ್ವಂತಲ್ಲ ಅಮ್ಮ ಅಂತಿತ್ತು. ಉಗಾದಿ ಹಬ್ಬಕ್ಕೆ ಮನೆಯೆಲ್ಲ ಹತ್ಕತ್ ಮಾಡ್ಬೇಕು, ಹಬ್ಬದ ಕೈಲೆ ದುಂಬುದೂರು ಅದೇ ಕೈಕಿಲ್ಲ, ಮನೆಯದೆಲ್ಲ ತೇರ್ಕೊಂಡು ಮಾಡ್ಕೊಂಡೆ ಜಲ್ದಿ ಆಯ್ತದೆ ಕೆಲ್ಸ ಅಂತ ಹೇಳ್ತಿತ್ತು. ಅದಕ್ಕೆ ಕತೆ ಪತ್ತೆ ಪತ್ತೆ ಮಾಡಕ್ ಬರೋದು ಎಲ್ಲ ತಿಳ್ಕೊಂಡು ಊಟದಾಗೆ ಮಾತವನಿ ಕಣತ್ತೆ. ಸರಿ ಕತೆ ಇದಾಗ ಬನ್ನಿ. ಮನೇಲಿ ಒಂದ್ಸರಿ ದುಂಬುದೂರು ಅಡ್ದ್ಬಿಟ್ಟು ಕಸ ಗುಡ್ಸಾಕ್ಬಿಡ್ತೀನಿ. ಆಮೇಲೆ ಒರ್ಸ್ಕೊಂಡಿರಂತೆ. ಸರಿ ಕಣವ ಈ ಚೋರೆಲ್ಲ ಆಯ್ತಲ್ಲ. ಹೋಗು ನಡು ಮನೆ ಅದಲ್ಲ ಅಲ್ಲಿ ದುಂಬು ಹೊಡೆದ್ಬಿಟ್ಟು ಕಸ ಗುಡ್ಸಾಕ್ತಾರು. ಅದಕ್ಕೆ ಏನಾರು ಇದ್ರೆ ಒರ್ಸ್ಕೊತದೆ. ನಾನೆಲ್ಲ ಒರ್ಸ್ಕೊ ಬಂದ್ಬಿಡ್ತೀನಿ. ಸರಿ ಆಯ್ತದೆ ಕತೆ. ಜಲ್ದಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು. ಒಬ್ಳು ಕಡೆ ಆಯ್ಕಿಲ್ಲ ಕತೆ ರಿಸ್ಕ್ ಆಯ್ತದೆ. ಏನು ಪಾತ್ರೆನೆಲ್ಲ ಯಾವಾಗ ಬೆಳಗೋದು? ಪಾತ್ರೆಗೇನು ತಲೆಗೆಲ್ಲ ಕೆಡ್ಸ್ಕೊಬಾರ್ದು. ನೀರು ಬಿಡ್ತಾರಲ್ಲ, ನೀರು ಬಿಟ್ಟಾಗ ಒಂದ್ಸಲ ಗುಡ್ಡೆ ಹಾಕೊಂಡು ಎಲ್ಲನೂ ಬೆಳಗ್ಗೆ ಜಡ್ಲಿ ಮೇಲಾರು ಅಜ್ಜಾರ್ದೆಲ್ಲರೂ ಸೋರು ಹಾಕ್ಬಿಡದ. ಸೋರು ಹಾಕ್ಬಿಟ್ಟು ಸೋರದ್ಮೇಲೆ ಅಡುಗೆ ಮನೆ ಬೇಕಾಗ ಅಡುಗೆ ಮನೆಗೆ ಎತ್ಕೊಂಡು ಮಿಕ್ತಂದ್ರೆ ಚೀಲ ಕಟ್ಟಿ ಎತ್ ಮಾಡ್ಬಿಡಕ್ಕಾಯ್ತದೆ. ಈ ಸಲ ಎಲ್ಲರಿಗೂ ಬಟ್ಟೆ ಬೆಲೆ ತೆಗಿಯಕ್ಕಾಗಲಿಲ್ಲ. ಏನು ಸುಮಾರಾಗಿರೋ ಅದು ಅಷ್ಟೇ ಅಚ್ಚುಕಟ್ಟಾಗಿರೋ ತೆಗಿಯಕ್ಕಾಗಲಿಲ್ವಲ್ಲ ಈ ಸಲ. ಬಿಡವ ಆ ಬಟ್ಟೆ ಬೇರೆ ಏನೋ ತೆಗಿಲಿಲ್ಲ ಅಂತಿದ್ನ. ಅವನು ತೆಗಿದೋಗಿರ ಆಯ್ತಿತ್ತಪ್ಪ. ನಾನು ಕೇಳಕ್ ಬತ್ತಿದ್ನ ಹಬ್ಬಕ್ಕೆ ಬಟ್ಟೆ ಬೇಕು ಅಂದ್ಬಿಟ್ಟು. ನನಗೆ ಗೊತ್ತಿಲ್ವ ಈ ಪರಿಸ್ಥಿತಿ. ಬೇಡಕತ್ ಬಿಡು ಸಾಕು ಕತೆ. ಒಂದು 500 ರೂಪಾಯಿ ಆದ್ರೆ ಏನು ಸಾಕತ್ ಬಿಡು. ಅವೇ ತೆಗಿದೋರು ಏನಾಯ್ತೈತಿ. ಈಗ ತಾನೇ ಮಗಿನ ಕರ್ಕೋಗತ್ತಲ್ಲಿ ತಂದಿತ್ತಿಲ್ವ ಅಚ್ಚುಕಟ್ಟಾಗಿರೋ ಸೀರೆಯ. ಆದ್ರೂ ಕೇಳ್ದನೆಯ ಎಲ್ಲರಿಗೂ ತಂದಿತಿ. ಅಯ್ಯೋ ಅದೇಯ ಅಮ್ಮ ಕಿವುಡಮ್ಮ ಕಾಸು ಕೊಟ್ಟಿತ್ತು. ಇದ್ರ ದುಡ್ಡು ಬಂದಿದೆ, ಸಿದ್ದರಾಮಯ್ಯನ ದುಡ್ಡು ಬಂದಿದೆ ಅಂದ್ಬಿಟ್ಟು 2 ತಿಂಗಳು ಬಂದಿತ್ತಂತೆ 4,000 ರೂಪಾಯಿ. ಅದರಲ್ಲಿ ನಿನಗೊಂದು 500 ರೂಪಾಯಿದು ಸೀರೆ ಮಾಲನ್ಗೊಂದು, ಅದೇ ರವಿ ಎಡ್ತಿಗೊಂದು, ಏನು ರತ್ನಿಗೊಂದು, ತಾರನ್ಗೊಂದು, ನನಗೊಂದು, ಗಿರ್ಜುನ್ಗೊಂದು. ಎಷ್ಟಾಯ್ತು ಲೆಕ್ಕ ಹಾಕು. ಅಷ್ಟು ಸೀರೆ ತಂದದೆ. ಇನ್ನೂ ಕಾಸು ಮಿಕ್ಕಿದ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ಒಂದೇ ಥರ ತಂದ್ಬಿಟ್ಟದೆ. ಅದೇ ಕಲರು ಬೇರೆ ಬೇರೆ ಅಷ್ಟೇ. ಇನ್ನು ರವಿಕೆ ಪೌಲ್ಕೆ ಹೊಲಿಸಿಲ್ವಲ್ಲ, ಈಗ ಉಟ್ಕೊಳಕಿಲ್ಲ ಸೀರೆ. ಇನ್ನು ಯಾವ ಥರ ಉಟ್ಕೊತೀನಿ. ಈಗ ಬೇರೆ ಸೀರೆ ಉಟ್ಕೊತೀನಿ. ರವಿಕೆ ಹೊಲಿಸ್ಬಿಟ್ಟು ಉಟ್ಕೊಳಕಾಯ್ತದೆ ಅಂದ್ಬಿಟ್ಟು. ಇಲ್ಲ ಚೆನ್ನಾಗಿರಕ್ಕಿಲ್ವಲ್ಲ ರವಿಕೆ ಇಲ್ದವ್ರೆ. ನಾನು ಊರಿಗೆ ಹೋಗೋದು ಉಟ್ಕೊತೀನಿ ಅದನ್ನ. ಈಗ ಇಲ್ಲ ಅವೆಲ್ಲ ಬೇರೆ ಬೇರೆ ಬಟ್ಟೆಗಳು ಅವನೇ ಇಕ್ಕತ್ತೀನಂತೆ ಚೆನ್ನಾಗವೆ. ಇನ್ನು ಒಂದು ಜೊತೆ ಸೀರೆಯ ನಾನು ಉಟ್ಕೊಂಡೇ ಇಲ್ಲ. ಅಮ್ಮನಿಗೊಂದು ಚೂರು ಬುದ್ಧಿ ಬರೋಕ್ಕಿಲ್ಲ. ವಯಸ್ಸಾಗದೆ ಬಂದಿರೋ ಕಾಸು ಪಾಸು ಮಡಿಕೊಳ್ಳೋದಂದನೇ ಮುತ್ಕರು ದುಡ್ಡು ಆ ದುಡ್ಡು ಈ ದುಡ್ಡನ್ನೆಲ್ಲ ನಮಗೆ ಕೊಟ್ಬಿಡ್ತದೆ. ವರ್ಷಕ್ಕೊಂದ್ಸಲ ಹಬ್ಬ ಅದೇ ಸಾಲ ಮಾಡ್ಕೊತಾ ಕೂತ್ಕೊಂಡಾರ ನಮ್ಮ ಕಷ್ಟ ಇದ್ದಿದ್ದೆ ಯಾಕಂತ ತಕೋ. ದೇವ್ರು ಹೆಂಗಾರುವೆ ಆಗ್ಲಿಲ್ವಾ, ಹೆಂಗಾರುವೆ ಕಳಿಸಿಲ್ವಾ, ಏನೂ ಆಯ್ತಿಲ್ಲ ಕತೆ. ತಲೆಗೆಲ್ಲ ಕಿಡಿಸ್ಕೊಬೇಡ, ಏನೋ ಖರ್ಚಿಗಾಯ್ತಕ್ಕಂತ ತಕೋ. ನನಗೂ ಬಂದದಲ್ಲ ದುಡ್ಡು. ನಾನು ದುಡ್ಡ ಮನೆ ಸಾಮಾನು ಮಡಿಕತ್ತೀವಿ 4,000. ಅಲ್ಲಿಗೆ ಇನ್ನೊಂದು 1,000 ಸೇರಿಸ್ಕೊಂಡ್ರೆ ಅಚ್ಚುಕಟ್ಟಾಗಿ ಹಬ್ಬನೇ ಮಾಡ್ಬೋದು. ಅವ್ವ ಮಹೇಶಣ್ಣ ಬಂದನಂತ ತಾರತ್ಗೆ ಬಂದದ. ತಾರತಿ ಹೇಳಿನಿ ಮೈಸೂನ್ಗೆ ತಾರನು ಕರ್ಕೊಂಡು ಬಾ ಹಬ್ಬ ಮುಗಿಸ್ಕೊಂಡು ಹೋಗೋದ್ರಂತೆ ಅಂತ ಕರ್ದೀವನಿ. ಬತ್ತೀನಿ ಕಣವ ಅಂತಂದವನಿ. ಬಂದನೇನೋ ತಕೋ ಬತ್ತಾನೆ. ಬತ್ತೀನಿ ಅಂತ ಹೇಳಿದ್ಮೇಲೆ ಅವ್ನು ಹುಡ್ಕೊಳಕಿಲ್ಲ. ಬಂದದ ಸರಿ ಬಿಡವ. ಇನ್ನು ರತ್ನತ್ಗೆ ಇವಣ್ಣ ರಮೇಶಣ್ಣ ಅವ್ರನ್ನೂ ಕರೆದಿಲ್ಲ. ಹೋಗಿ ಸಂಜೆ ಕರಿತೀನಿ ಬನ್ನಿ ಅಂತ ನೋಡ್ತೀನಿ. ಊರಿಗಿರ್ಗೂ ಹೋದಾಳೋ ಹೆಂಗೋ ಗೊತ್ತಿಲ್ಲ. ಕರಿ ಅಂತ ಕರಿತೀನಿ. ಹೋಗಲ್ಲ ಅನ್ನಂಗದೆ. ತಾರನೂ ಒಯ್ಕಿಲ್ಲ ಅಂತ ಅಂದ್ಲಂತೆ ಅಂದ ಮಹೇಶ. ಒಯ್ಕಿಲ್ಲ ಅಂತಿದ್ಲು ಕಣವ ನೋಡ್ಬೇಕು ಅಂತ. ಹೋಗಿದ್ದವ್ರು ಇಲ್ಲಿಗೆ ಕರ್ಕಬ ಎಲ್ಲ ಹಬ್ಬ ಮಾಡಾಕೈತದೆ. ಏನೋ ಕುಳ್ಳನು ಅಚ್ಚುಕಟ್ಟಾಗಿ ಹುಷಾರಾದ್ಮೇಲೆ ಇನ್ನೇನು ಒಟ್ಟಿರೆಲ್ಲ ಇಲ್ಲೇ ಇವಿ. ಆಮೇಲೆ ಹೋಗಿ ಗಿರ್ಜುನು ಕರೆದು ಬಿಡ್ಲಿ. ಕಿವುಡಮ್ಮನೆವು ಕರೆದದೇನೋ ಇಲ್ಲ ನಿಮ್ಮ ಅಪ್ಪನೇವು ಕರೆದದೇನೋ ಗಿರ್ಜುನು ಕರೆದು ಬಿಟ್ರೆ ಅವಳುವೆ ಬರಲಿ. ಅಲ್ಲೂ ಹಬ್ಬ ಮಾಡಬೇಕು ಅವ್ರೊಟ್ಟಿರುವೆ. ಆದ್ರೂ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತೀವಲ್ಲ, ಎಡೆ ಇಕ್ತೀವಲ್ಲ, ದೇವ್ರಿಗೆ ಆಗ ಬಂದು ಪೂಜೆ ಮಾಡಲಿ. ಹೆಂಗೋ ಕಣವ ಏನೋ ಕಾಸು ಗೀಸೆಲ್ಲ ಇಲ್ಲ ಅಂತ ಅನ್ಕೊಂಡಿದ್ದು. ಹೆಂಗೋ ದೇವರು ಹೊಸ ದಾರಿ ತೋರ್ತು. ಸರಿ ಕಣವ ಇನ್ನೆಲ್ಲ ಒರ್ಸನೆ ಇಲ್ಲಿ ಒರೆಸ್ತಾರು. ನಾನು ಇಲ್ಲಿ ದುಂಬೋಡ್ದಿನಲ್ಲಿ ಕಸ ಉಡ್ಸ್ಬಿಟ್ಟನು. ನಾನು ಹೋಗ್ಬಿಟ್ಟು ಅದೇ ನಡು ಮನೇಲಿ ಹೋಗಿ ಇದು ಮಾಡ್ತೀನಿ. ಮಲ ಹೋಗು ನೀನು ಒರ್ಸ್ಕೆಸಲ್ ಬೇಡಕತ್ತೆ. ಅಯ್ಯೋ ತುಂಬಿದತ್ತೆ ಪತ್ತಪ್ಪತ್ತನೇ ಕೆಲಸ ಮಾಡ್ಕೋತೀನಿ. ಜಲ್ದಿ ಆಯ್ತದಲ್ಲ. ನಾನು ಒಂದು ಕೈ ಹಾಕಿದ್ರೆ ಇನ್ನು ಅಮ್ಮನ ಒಂದು ಕೆಲಸ ಮಾಡ್ಕೋತದೇನೋ. ಜಲ್ದಿ ಕೆಲಸ ಮುಗಿಸ್ಬೋದಾಕೈತದೆ. ಮಾಲಕ್ಕೆ ಸಿಕ್ಕಿಲ್ಲಕತ್ ಹೋಗಿ. ಇಲ್ಲೇನು ಭಾರಿ ಕೆಲಸ ಇದ್ದದ ಇಷ್ಟಾನೇನೋ ಮಾಡ್ಕೊತೀನಿ. ಆಮೇಲೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರಿ ಏನು ಕತೆ ಬೇಡಕತ್ ಹೋಗಿ. ಅದು ಒಂದನೇ ಬಸ್ರಿ ಬೇರೆ ನೀವು ಬೂದು ಪಾಲತಿ ತಿಕ್ಕಿಲ್ಲ ಊಟದಾಗ ಮಾತಾವನಿ ಕತೆ. ಅಮ್ಮ ಅಂತಿತ್ತು ನಮ್ಮ ಕಾಲದಲ್ಲೆಲ್ಲ ಅಮ್ಮ ಕಾಲದಲ್ಲೆಲ್ಲವ ಇದು ಮಾಡ್ತಿದ್ದಂತೆ. ಮತ್ತು ಊದ ಹೋಗಿ ನೀರು ಹೊತ್ಕೊ ಬರ್ತಿದ್ದಂತೆ ಬಸ್ರಿ ಆದ್ರೂ. ಈಗ ನೋಡು ಮಾದಕ್ಕೆ ತಾಯ್ತದೆ ಅಂತ ಅಮ್ಮ ಬೈತದೆ ತುಂಬಿದು. ಅಯ್ಯೋ ಅಮ್ಮ ಬೊಯ್ಯದ ಹಂಗೆ ಹೇಳೋದು ಅಷ್ಟೇ ಯಾಕಂತ ಕಳಿ. ಬರೀ ಹಂಗೆ ಹೇಳೋದು ಬೊಯ್ಯೋದು ಇಲ್ಲ ಏನು ಇಲ್ಲ ಕತ್ ಹೋಗಿ. ಈಗ ಪಾರತಿ ಆಸೆ ಪಟ್ಟಿ ಮಾಡ್ತೀನಿ ಅಂದ್ರೆ ನೀನು ಎತ್ತಿಗೆ ಬೇಡ ಅಂದಿ ಬಿಡು. ಅವಳು ಒಂಚೂರು ಕೈ ಹಾಕೊಂಡ್ರೆ ಜಲ್ದಿ ಕೆಲಸ ಆಯ್ತಿಲ್ವಾ. ಆಮೇಲೆ ಹೋಗಿ ಎಲ್ಲವ ಕುತ್ಕೊಂಡು ಪಾತ್ರೆ ಬಿಡಬೇಕಾಗ್ತದೆ. ನೀರು ಬಂದಾಗ ಒಂದು ದೊಡ್ಡ ಬಕೆಟ್ಗೆ ನೀರು ತುಂಬಿಟ್ಟು
ಎಲ್ಲ ಒಂದೇ ಸರಿ ಪಾತ್ರೆ ಬೆಳಿ ಕೊಡಬೇಕಾಗ್ತದೆ. ಒಬ್ಬರು ಬೆಳೆ ಕೊಟ್ಟರೆ ಒಬ್ರು ತೊಳ್ಕೊಟ್ರೆ ಇನ್ನೊಬ್ರು ಜೋಡಿಸ್ಕೊಂಡ್ರೆ ಸರಿ ಆಯ್ತದೆ. ಮಲ ಕೂತ್ಕೊಂಡು ಹೊಸಿ ಪಾತ್ರೆ ಬೆಳಿ ಕೊಟ್ಬಿಡು, ನಾನು ಹೊಸಿ ತೊಳ್ಕೊಟ್ಬಿಡ್ತೀನಿ. ಪಾರತಿ ನೀ ತಗೋಗಿ ಜೋಡಿಸ್ಬಿಡು. ಸರಿ ಕಣವ, ಸರಿ ಕತೆ, ಹಂಗೆ ಮಾಡ್ತೀನಿ. ಅಮ್ಮ ಎಲ್ಲೋಯ್ತು? ಎಲ್ಲಿಗೆ ಹೋಯ್ತ ಕಣಯ್ಯ? ಕೇಳುವಿಲ್ಲ ಅದು ತಗೋಯ್ತ ಕಣ್ಣಲ್ಲ, ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತದೆ. ಅದಕ್ಕೆ ಅಮ್ಮದೆಲ್ಲ ತಗೋಯ್ತೀನಿ, ಹೋಗಿದ್ ಬರ್ತೀನಿ ತಾಲು ಅದು ಯಾರನ್ನ ಮಾತಾಡ್ಕೊಂಡು ಅಂದಿತ್ತು. ಯಾರನ್ನದ್ಕೆ? ಯಾರಿಗೆ ಗೊತ್ತು? ನಂಗೆ ಗೊತ್ತಿಲ್ಲ ಕಣಪ್ಪ. ಅದು ಯಾರು ಮಾತಾಡ್ತಕೋ ಏನೂ ಗೊತ್ತಿಲ್ಲ, ಮಾತಾಡ್ಕೊ ಬರ್ತೀನಿ ಅಂತ ಅಂತು. ನಾನು ಕೇಳಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಅದೇ. ಅವ ಹುಷಾರಾಗಿ ಮಾಡು, ಇಲ್ಲ ಅಪ್ಪನ ಕೈಲಾರು ದುಂಬೋಡ್ಸ್ಕೊಬೋದಾಗಿತ್ತಲ್ಲ ಏಣಿ ಹಾಕಿಸ್ಕೊಂಡು. ಹುಷಾರು, ಆಮೇಲೆ ಬಿದ್ದಿದ್ಬಿಟ್ಟು ಆಮೇಲೆ ಅದು ಬೇರೆ ಕಾಚಾರ್ತಾನೆ ಮಡಿಕಂಡು. ಅಯ್ಯೋ ಇಟ್ಕದಾನೆ ಇಲ್ವಲ್ಲ ಪರತಿ, ಏಣಿನಾರು ಹಾಕಬೇಕಾಯ್ತಲ್ಲ. ತರನ ಏಣಿಯ ತಕ ಬಂದಿಯಾ? ತರಂಗಿದ್ರೆ ತಕೋಬೇಕು ಮತ್ತೆ. ಅದ ಧೂಳಿಗೆ ಮೂಗೆನವ ಕಟ್ಕೊಂಡು ಸೀನೆ ಬಂದ್ಬಿಟ್ವಲ್ಲ, ಅವ್ರ ಬಟ್ಟೆನ ಕಟ್ಕೋಬೇಕಾಯ್ತು ಮುಖಕ್ಕೆ. ಮಲ ಕ್ವಾಣೆಲಿ ಹೋಗ್ಬಿಟ್ಟು ಅಲ್ಲಿ ರೂಮ್ ಅದರಲ್ಲಿ ಒಂದೆರಡು ಬಟ್ಟೆ ತಗೋಬೇಕು, ವೇಲ್ಗಳವಲ್ಲ ಅವನೊಂದೆರಡು ತಗೋಬೇಕು. ಈಗ ಮುಖ ಕಟ್ಕೊಳ್ಳೋದ ಆಕೆ ಯಾವ್ದು ಕಲರ್ ತರನೆ? ಯಾವನ ಒಂದು ತಗೋಬೇಕು. ಪಾರತಿ ರೂಮ್ ಅಲ್ಲವೇ ಅಲ್ಲವೇ ನೋಡುವ ಒಂದು 2-3 ತಗೋಬೇಕು. ಅವ್ರಿಗೊಂದು ಹಿಂಗೊಂದು ಹಂಗೊಂದ ಕಟ್ಕೊಳಕೈತದೆ ಮೂಗ್ಗೆ ಧೂಳಿಗೆ. ಆಮೇಲೆ ಉಸ್ಕಿ ಸರಿ ನಂಗೆ ಬಂದು ಕೂತ್ಕಿತ್ಕೊಬಿಟ್ಟವು. ಓಸಿ ದಿವಸದಲ್ಲಿ ದುಂಬು ಧೂಳೆಲ್ಲ ಹೊಡೆದಿ ಮಡ್ಗಿವಿ. ಆಲೆ ಪಾಟಿ ತುಂಬದಲ್ಲ ಮನೇಲಿ. ಅದು ಏನಂಗೆ ದುಂಬು ಕಟ್ಕೊಳ್ದ ಕಣಯ್ಯ. ಗುಡ್ಸವತ್ತಲೆಲ್ಲವ ಆಗಾಗ ದುಂಬು ಹೊಡ್ಕೊತಿರ್ತೀವಿ. ಆದ್ರೂ ಹಬ್ಬಕ್ಕೆ ಏನಾದ್ರು ಹೆಚ್ಚು ಮಾಡಬೇಕು ಅಂದರೆ ಅಯ್ಯಪ್ಪ ಭಾರಿ ಹಿಂಸೆ ಆಯ್ತದೆ. ಆಮೇಲೆ ಧೂಳು ಹುಸಿ ಇದ್ದದ, ಹುಸಿ ಪಸಿಯ ಭಾರಿ ಧೂಳು ಕಣಪ್ಪ, ಭಾರಿ ಧೂಳು. ಒಬ್ಬ ಪಾರತಿ ದೊಡ್ಡ ಎಣ್ಣಿನ ತಂದ್ಬಿಟ್ಟ ಹಿಡ್ಕೊಳ್ಳೋಣ? ಬೇಡಕತೆ, ಎಲ್ಲಿ ಮಡ್ಗನ ಹೇಳು. ಇಲ್ಲಿ ತಗೋಬಲ್ಲಿ ಇಲ್ಲಿಗೆ. ಅವ ನೋಡು ಸಾಕಾ? ಸಾಕು ಕತೆ, ಹಿಡ್ಕೊಂಡಿಯಾ? ಹುಸಿ ದುಂಬೋಡ್ಕತೀನಿ. ಸರಿ ಕತೆ, ಹೋಗಿ ಹಿಡ್ಕೊತೀನಿ. ಹುಷಾರು ಕಣವೆ. ಸರಿ ಕತೆ, ನೀನ್ ಬಿಗಿಯಾಗಿ ಹಿಡ್ಕೊಯ್ಕದ್ನ ಏನಿ ಬಿಗಿಯಾಗಿ ಹಿಡ್ಕೊ. ಪಾರತಿ ಧೂಳು ಎಲ್ಲಿದ್ದದ ನೋಡು ಹೊಸಿಯ ಅಂತ ನೋಡಿದ ಎಲ್ಲಿದ್ದದ ಹೊಸಿ ದುಂಬೋಡಿತೀನಿ. ಅವ ನೀನು ಕೈ ಆಡ್ತಿದ್ಯಲ್ಲ ಅದ್ರ ಮೇಲೆ ಹೊಸಿ ಧೂಳದೆ, ಹೊಸಿ ಹಂಗೆ ಕೈ ಆಡ್ಕೊ. ಆಮೇಲೆ ಕಣ್ಣು ಸರ್ ಕಣ್ಗಿನ ಬೀಳ್ಸ್ಕೊಬಿಟ್ಟು ಇನ್ನೆಲ್ಲಿದ್ದದು? ಆಮೇಲೆ ಆಚರಿ ಮೂಲೆಲ್ಲದೆ, ಆಚರಿ ಮೂಲೆಗೆ ಏಣಿ ಹಾಕೊಂಡು ತಗೋಬೇಕಾಯ್ತದೆ. ಈಗ ಹೊಸಿ ತಗಿ ಕೈ ಆಡಿಗ ನೋಡಿ, ಏಣಿಯ ದೊಡ್ಡದು ಆಯ್ತದೆ ಅಂತಿದ್ಯಲ್ಲ, ಇನ್ನು ದೊಡ್ಡ ತಂದಿರಿದ್ರು ಆಯ್ತಿತ್ತೇನೋ. ಅಲ್ಲ ಹೇಳ್ದೆ ನಾನು, ಇಂಥ ದುಮ್ಗಿನ ಬೊಡೆದ್ನೆಲ್ಲ ದೂರ್ಗಿರೋದ್ಕೇಳಿ ಅಪ್ರಿಪುನ ಹತ್ತಿಸ್ಬಿಟ್ಟು ದುಂಬುದು ಹೊಡ್ಕೊ ಅಂತ ಕೇಳ್ದಾನೆ. ನೀನೇ ಕೂತಿದ್ದಿ. ಅಯ್ಯ ನಿಮ್ಮ ಅಪ್ಪ ತಾನೇ ಯಾವ ಕಾಲದಲ್ಲಿ ಕೇಳಿದಾನು? ಯಾವ ಥರ ಹೊಡ್ಕೊಟ್ಟಿದ್ದಾನೆ ದುಂಬುದುಳ? ಕುಳ್ಳಾದ್ರೆ ಹೊಡ್ಕೊಡೋನು ಅವನೇ ತಾನೇ. ಅಬ್ಗಿಬ್ಬಕ್ಕೆಲ್ಲ ಹೊಡ್ಕೊಡ್ತಿದ್ದು ಅವನೇ. ಹುಷಾರಿಲ್ಲನೆ ಮನ್ಗವನಾಗ ಅವನೇನು ಹೊಡ್ಕೊಟ್ಟನು. ಈಗ ಇನ್ಯಾರು ಹೊಡೆಯವರಿದ್ದಾರು? ಈಗ ಹೊಡೆದಂಗಾದ್ರೆ ಹಂಗೆ ಉಳ್ಕೊಬಿಡ್ತದೆ. ಹಬ್ಬಕ್ಕೆ ಹೊಡಿದಾನೆಯ ಧೂಳುವೆ ತೆಗಿದಾನೆಯ, ಏನೋ ಧೂಳು ದುಂಬು ಹೊಡಿತಾನೆಯ. ಹಬ್ಬ ಮಾಡಿದ್ರೆ ಚೆನ್ನಾಗದ ಬಿಡು. ಕುಳ್ಳ ಉಸ್ಕಿ ಸರ ಆದ್ಮೇಲೆ ಇನ್ನೊಂದ್ಸಲಿ ಎಲ್ಲ ನಚ್ಕಟ್ಟಾಗಿ ದುಂಬು ಧೂಳು ಹೊಡ್ಕೊಳಕಾಯ್ತದೆ. ಈಗ ಸದ್ಯಕ್ಕೆ ಇರ್ಲಿ, ಸುಮಾರಾಗಿ ಹೊಡಿತೀನಿ. ಸರಿ ಕತ್ತೋಡಿ. ಮಾಲಿನ ಬಟ್ಟೆ ತಗೋಬೋಗು, ಸಿ ಮಕ್ಕ ಕಟ್ಕೊಳ್ಳೋದ ಅಂತಂದ್ರೆ ಇನ್ನೂ ತರನೇ ಇಲ್ವಲ್ಲ. ಏನ್ ತಗೋಬೋಗು ಅಂದ್ರೆ ಮಲ ಅತ್ತೆ ಎಲ್ಲಿದವು ಕಾಣ್ತಾನೆ ಇಲ್ವಲ್ಲ. ಇವ್ರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ಕಿಲ್ಲ. ಎಲ್ಲರೂ ಅವ್ರಿಗೆ ಬದ್ದು ನಾಳೆ ತಕೊಂಡ್ ಮಾಡ್ಬಿಟ್ರೆ ಹಾಗೆ ಹೋಯ್ತದೆ. ಅಲ್ಲ ಅವೇ ನೋಡು ಮಲ, ಸುಮ್ಮನೆ ಆತಾಗಿ. ಸರಿ ಇರವ ಯಾಕಂತ ಕಾಯ್ತಾ ಅಂದೆ ನೀನು? ಅದಕ್ಕಂತ ಪರತಿ ನಾನೇನಂದೆ? ಹಿಂಗೆ ಕೇಳೋದು ತಪ್ಪ? ಅದನ್ನ ಮತ್ತೆ ನನಗೆ ಕೈ ಬಿಡ್ತಿದ್ದೀರ ನೀನು. ಅರುವೆ ನೆಟ್ಟಕ್ಕಲ್ಲಿ ಬುದ್ಧಿಯ ಹಂಗಂತಾಕೋ. ನಮ್ಮ ಹೊಟ್ಟೆಗೆ ನಾವು ಏನೇ ಮಾಡಿದ್ರು ನಮ್ದೇ ತಪ್ಪು. ಹಂಗದ ಕಣವ, ಹಂಗುವಿಲ್ಲ ಹೆಂಗುವಿಲ್ಲ. ಸರಿ ಕತೆ, ಕಡೆ ಹುಷಾರಾಗಿ ದುಂಬೋಡಿ. ಆಮೇಲೆ ನನ್ನ ಮತ್ತೆ ಕಡ್ಗೆನಾಗ್ಬಿಟ್ಟು ಸರಿ ಬಿಗೆ ಕೊಡಿಯವ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಚಾನಲ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.